ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ನಾನು ಚಪಾತಿ, ಮೃದುವಾದ ಪದರ್ ಚಪಾತಿ ಹೇಗೆ ಮಾಡೋದಂತ, ಮತ್ತು ಇದ್ರ ಜೊತೆಗೆ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ಸೊ ನಾವು ನೀರು ಹಾಕಿ ಕಲಿಸೋದಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪು ಮತ್ತು ಬಿಸಿ ಮಾಡಿರುವ ಎಣ್ಣೆನ ಹಾಕಬೇಕಾಗತ್ತೆ. ಅಂದರೆ ಸ್ವಲ್ಪ ಚಪಾತಿ ಮೃದುವಾಗುತ್ತೆ, ಉಬ್ಬಿ ಬರುತ್ತೆ ಅಂಥೇಳಿ. ಸೊ ಈ ಟ್ರಿಕ್ಸ್ನ ನಾನು ಯೂಸ್ ಮಾಡೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ತಾ ನಾವು ಇದನ್ನು ಒಂದು ಹಂತಕ್ಕೆ ಕಲಿಸ್ಬೇಕಾಗತ್ತೆ. ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತಗಾದರೆ, ಸೊ ಚಪಾತಿನ ನಾವು ಮಾಡಿಟ್ಕೊಂಡ್ರೆ, ಇಲ್ಲ ಅಂತಂದರೆ ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಅಷ್ಟು ಸರಿ ಬರಲ್ಲ ಚಪಾತಿ. ಸೊ ನೋಡಿಕೊಂಡು ಒಂದು ಹದದಲ್ಲಿ ನಾವು ಕಲಿಸ್ಬೇಕಾಗತ್ತೆ. ನೋಡಿ ಈ ಥರ. ಸೊ ಜಾಸ್ತಿ ಮೆತ್ತಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಸೊ ಈ ಹದದಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ಲಾಸ್ಟಿಗೆ ನಾನು ಸ್ವಲ್ಪ ಎಣ್ಣೆನ ಮೇಲೆ ಸವರಿ, ಅಂದರೆ ಮೇಲೆ ಹಾಕಿ ಒಂದು ಹಾಫ್ ಆನ್ ಅವರ್ ಇದನ್ನ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಸೊ ಇದು ನೆನೀತಾ ಇರಲಿ, ಅಲ್ಲಿವರೆಗೂ ನಾವು ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಬೀಟ್ರೋಟ್ ಗಡ್ಡೆ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮೇಲೆದಿರೋದು ತೆಗಿಬೇಕಾಗತ್ತೆ. ಸೊ ತೊಗೊಂಡು ಬಂದೇನೇ ತೊಳೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಮೇಲೆ ಇರೋದಂಥ ಸಿಪ್ಪೆನ ತೆಗೆದು ರಿಮೂವ್ ಮಾಡಿ, ನಾನು ಮಾತ್ರ ಇದನ್ನು ಕಟ್ ಮಾಡಲ್ಲ ಫ್ರೆಂಡ್ಸ್. ಕಟ್ ಮಾಡಿದರೆ ಸೊ ನಮ್ಮ ಮನೇಲಿ ಯಾರೂ ತಿನ್ನೋದನ್ನೇ ಇಷ್ಟನೂ ಪಡಲ್ಲ. ಅದು ಸಿಹಿ ಅನ್ನೋದೇನು ಬರುತ್ತಲ್ಲ, ಸೊ ನಮಗೆ ಜಾಸ್ತಿ ಖಾರ ತಿಂತೀವಿ. ಸೊ ಅದಕ್ಕೋಸ್ಕರ ನಮಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಥರ ತುರಿದು ಪಲ್ಯನ ಮಾಡೋದು. ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನಾನು ಮೇಲೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ತುರ್ಕೊಂಡು ಬಿಡ್ತೀನಿ ಅದನ್ನ. ಸೊ 3 ತುರಿದಾದ್ಮೇಲೆ ನೋಡಿ ಈ ಥರ ಇರಬೇಕು ತುರಿದಾಗ, ಪೀಸ್ ಬೇಡ ನನಗೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತೀನಿ, ಅದೆಲ್ಲ ತುರಿದಾದ್ಮೇಲೆ ಅದು ಜಾಸ್ತಿ ನೀರಿನ ಅಂಶ ಇದ್ದರೆ ಪಲ್ಯ ಸರಿ ಬರಲ್ಲ ಫ್ರೆಂಡ್ಸ್. ಅದು ಒಂಥರ ನೀರು ಥರ ಆಗುತ್ತೆ. ಸೊ ನಮಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ನೀರನ್ನ ಈ ಥರ ಹಿಂಡಿ ತಗೊಂಡ್ಬಿಡ್ತೀವಿ. ಓಕೆ, ಇವಾಗ ನೆಕ್ಸ್ಟ್ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಸಿಂಪಲಾಗಿ ಮಾಡ್ಕೋಬೋದು ಇದನ್ನ. ಏನಿಲ್ಲ, ಜಾಸ್ತಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಆಮೇಲೆ ಜೀರಿಗೆ, ಸಾಸಿವೆ ತೊಗೊಂಡಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಖಾರದ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು. ಇಷ್ಟನ್ನು ಮಾತ್ರ ನಾವು ಒಗ್ಗರಣೆಗೆ ಯೂಸ್ ಮಾಡಿ, ತುಂಬಾ ಸಿಂಪಲ್ ಇದೆ. ಓಕೆ, ಇವಾಗ ಪಾತ್ರೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಅದು ಚಿಟಪಟ ಸಿಡಿದ ಮೇಲೆ ನಾವು ಇದಕ್ಕೆ ಕರಿಬೇವನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಸಿಡಿದಾದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಉದ್ದಿನಬೇಳೆನ ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ ಹಸಿರು ಮೆಣಸಿನಕಾಯಿ, ನಿಮಗೆ ಖಾರ ಹೇಗೆ ಬೇಕು ನೋಡಿ, ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಾಗುತ್ತೆ ಇದು. ಸೊ ಅದನ್ನು ಹಸಿರು ಮೆಣಸಿನಕಾಯಿ ಹಾಕಿದಾದಮೇಲೆ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಬೇಕಾಗತ್ತೆ. ಈರುಳ್ಳಿನ ಆ್ಯಸ್ ಯೂಸಲ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿಣ ಪುಡಿ ಹಾಕಿದಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ಬೀಟ್ರೋಟ್ ಏನು ತುರಿದಿರ್ತೀವಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಸಿದ್ರನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಥರ ಇರುತ್ತೆ. ಸೊ ಹಿಂಡಿರ್ತೀವಲ್ಲ ನಾವು, ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು ಇದರಲ್ಲಿ ಉಪ್ಪು ಹಾಕಿರ್ತೀವಿ, ಚಪಾತಿಲಿನೂ ಉಪ್ಪಿರುತ್ತೆ. ಸೊ ಇದಕ್ಕೂ ಅಷ್ಟೇ ನಾವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಫ್ರೈ ಆದಮೇಲೆ ಇದನ್ನು ಇವಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಇವಾಗ ನಾವು ಚಪಾತಿ ಮಾಡೋಣ.
ಓಕೆ, ನಾನಿವಾಗ ಇದನ್ನು ಹಾಫ್ ಆನ್ ಅವರ್ ನೆನೆಸಿದ್ದೆ, ಅಂದರೆ ಪಲ್ಯ ಮಾಡೋವರೆಗೂ ನನ್ನ ಈ ಚಪಾತಿ ಹಿಟ್ಟು ನೆನೆದಿತ್ತು. ಸೊ ಅದನ್ನು ತೆಗೆದುಬಿಟ್ಟು ಇವಾಗ ನೋಡಿ ಎಷ್ಟು ಮೃದುವಾಗಿದೆ ಅಂತ ಹೇಳಿದ್ರೆ, ಚೆನ್ನಾಗಿ ನೆಂದಿದೆ ಅದು ಚಪಾತಿ ಹಿಟ್ಟು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನನಗೆ ಈ ಹದದಲ್ಲಿ ಉಂಡೆಗಳು ಬೇಕು. ಸೊ ನಾವು ಸಪ್ರೇಟಿಗೆ 2 ಮಾಡಿ ಒಂದ್ರ ಮೇಲೆ ಒಂದು ಇಟ್ಟು ಚಪಾತಿ ಮಾಡ್ತಾರೆ. ಸೊ ನಾ ಆ ಥರ ಮಾಡಲ್ಲ. ಸೊ ಒಂದರದಲ್ಲೇ ಪದರ ಚಪಾತಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಸ್ವಲ್ಪ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದವ್ರಿಗೆ ಈ ಟ್ರಿಕ್ಸ್ನ ಯೂಸ್ ಮಾಡಿ. ಪದರಾಗಿ ಚೆನ್ನಾಗಿರುತ್ತೆ. ಸೊ ಚಹಾ ಜೊತೆನೂ ಕೆಲವೊಬ್ಬರು ಚಪಾತಿನ ತಿಂತಾರೆ. ಸೊ ಅದ್ರ ಜೊತೆನೂ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಫಸ್ಟಿಗೆ ನಾವು ಚಪಾತಿನ ತಿದ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆನ ಹಾಕ್ಕೊಂಡು ಒಂದು ಪದರನ ಮೇಲ್ಗಡೆ ತಗೊಳ್ಳಿ, ಮತ್ತು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮೇಲೆ ಸವರಿ, ಸ್ವಲ್ಪ ಪದರ ಚೆನ್ನಾಗಿ ಬರುತ್ತೆ ಚಪಾತಿದು. ಇದಾದಮೇಲೆ ನೋಡಿ ಈ ಥರ ಶೇಪ್ ಬರುತ್ತೆ. ಇದನ್ನು ಇವಾಗ ನಾವು ಚಪಾತಿನ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಅದು ಶೇಪ್ ಬರುತ್ತೆ ನಿಮಗೆ ಚೆನ್ನಾಗಿ. ಬೇಕಂದ್ರೆ ನೀವು ಮೇಲ್ಗಡೆ ಅಂಟುತ್ತಾ ಇದೆ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ತೀಡಬೇಕಾಗುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಾಗಿ ಮೃದುವಾಗಿ ನಾವು ಚಪಾತಿನ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟ್ರಿಕ್ಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೇಲೆ ಹಾಕಿದ್ರೆ ನಮಗೆ ಪದರ ಚಪಾತಿ ಅಷ್ಟು ಚೆನ್ನಾಗಿ ಬರಲ್ಲ ಅದು, ಬಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಅದೂ. ಬಟ್ ನಾವು ಮನೇಲಿ ಇದೇ ಥರ ಮಾಡೋದು ಚಪಾತಿನ. ಇದು ಚಹಾ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪದರ ಚಪಾತಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಾವು ಲಂಚ್ ಬಾಕ್ಸ್ಗೆಲ್ಲ ಕಟ್ಟೋದಕ್ಕೆ ಇದು ಮಾರ್ನಿಂಗೆ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ಮಾಡ್ತಾ ಇವತ್ತು ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ವ್ಲಾಗು ಮಾಡಿ ಹಾಕಿದ್ರಾಯಿತು ಅಂತ ಹೇಳಿ ನಾನು ಇದು ವಿಡಿಯೋನ ಮಾಡಿಕೊಂಡೆ. ನಾನು ಹಿಂಗೂ ಅಡುಗೆ ಸ್ಟಾರ್ಟ್ ಮಾಡಿದ್ದೆ. ಇದು ಮಾರ್ನಿಂಗ್ 5:30 ಟೈಮಲ್ಲಿ ನಾನು ಅಡುಗೆ ಮಾಡ್ತಾ ಇರೋದು. ಮನೇಲಿ ಎಲ್ಲರೂ ಶಾಂತವಾಗಿ ಮಲಗಿದ್ರು. ಸೊ ನಾನು ವಿಡಿಯೋ ಮಾಡ್ತಾನೆ ವ್ಲಾಗ್ನ ಮಾಡಿಕೊಂಡೆ. ಸೊ ಇವಾಗ ನೋಡಿ ನಾನು 2 ಚಪಾತಿನ ಮಾಡ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಒಂದು 4 ಏನು ತೋರಿಸಿದ್ನಲ್ಲ 4 ಚಪಾತಿ ಮಾಡ್ಕೊಳ್ಳೋದು ಬಾಕ್ಸಿಗೆ ಅಂಥೇಳಿ, ದೊಡ್ಡವನಿಗೆ ಚಿಕ್ಕವನಿಗೆ 2 ಆಮೇಲೆ ನಾವು ಬಿಸಿ ಚಪಾತಿ ಮಾಡ್ಕೊಳ್ತೀವಿ. ಓಕೆ ಫ್ರೆಂಡ್ಸ್, ಈ ಕಡೆ ನಮ್ಮ ಬೀಟ್ರೂಟ್ ಪಲ್ಯನೂ ರೆಡಿಯಾಗಿತ್ತು. ಒಂದು 4 ಚಪಾತಿನ ನಾನು ಆ ಕಡೆ ರೆಡಿ ಮಾಡಿ ಇಟ್ಕೊಂಡೆ. ನಾನು ಒಂದೇ ಸರಿಗೆ ಇಟ್ಕೊಂಡು ಆಮೇಲೆ ಬೇಯಿಸ್ಕೊತಾನೆ ಚಪಾತಿ ಮಾಡಲ್ಲ ಫ್ರೆಂಡ್ಸ್. ನನಗೇನು ಅಷ್ಟು ಸರಿ ಬರಲ್ಲ ಅದು. ಸೊ ಮಾಡಿಟ್ಕೊಂಡು ಆಮೇಲೆ ನಾನು ಚಪಾತಿನ ಬೇಯಿಸ್ತೀನಿ. ಈ ಕಡೆ ಬೀಟ್ರೂಟ್ ಪಲ್ಯ ರೆಡಿ ಆಗಿತ್ತು. ಒಂದು 10-15 ನಿಮಿಷ ಬಿಟ್ಟು ಅದನ್ನು ಇಳಿಸ್ದೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಹಾಕಿ ಸೊ ಈ ಹಂತದಲ್ಲಿ ನಾವು ಬೇಯಿಸ್ಬೇಕಾಗತ್ತೆ. ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಅದು ಉಬ್ಬಿ ಬರುತ್ತೆ ಫ್ರೆಂಡ್ಸ್, ಎಣ್ಣೆ ಹಾಕಿದ್ರೆ ಉಬ್ಬಿ ಬರುತ್ತೆ. ಜಾಸ್ತಿ ನಾವು ಪ್ರೆಸ್ ಮಾಡೋದ್ರಿಂದ ಚಪಾತಿ ಏನು ಉಜ್ತೀವಲ್ಲ, ಸೊ ಚಪಾತಿ ಲಟ್ಟಿಸ್ತೀವಲ್ವ, ಆವಾಗೂ ಅಷ್ಟೇ ನಿಮಗೆ ಜಾಸ್ತಿ ನಾವು ತೆಳುವಾಗಿ ಮಾಡಿಕೊಂಡ್ರೆ ಉಬ್ಬಿ ಬರಲ್ಲ, ಚಪಾತಿ ಮೃದುವಾಗಿ ಬರಲ್ಲ ಫ್ರೆಂಡ್ಸ್. ನಾವೇನಾದರೂ ಬೇಯಿಸ್ಬೇಕಾದ್ರೆ ಅದನ್ನು ಪದೇ ಹಿಂಗೆ ಹೊಳಿಸಿ ಹಾಕಿದ್ರೂ ಅಷ್ಟೇ ಗಟ್ಟಿ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಹೊಳಿಸಿ ಹಾಕಬಾರ್ದು. ಸೊ ನೋಡಿಕೊಂಡು ನಾವು ಮೀಡಿಯಮ್ ಸೈಜಲ್ಲೇ ನಾವು ಉರಿನ ಇಟ್ಕೋಬೇಕಾಗುತ್ತೆ. ಸೊ ನಿಧಾನ ಉರಿಯಲ್ಲಿ ನಾವು ಚಪಾತಿನ ಈ ಥರ ಬೇಯಿಸ್ಕೋಬೇಕಾಗತ್ತೆ. ಸೊ ನಾನು ಇನ್ನೊಂದು ಹಾಕಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂಥೇಳಿ. ಚಪಾತಿ ತುಂಬಾ ಮೃದುವಾಗಿ ಸಖತ್ತಾಗಿ ಬರುತ್ತೆ. ಇನ್ನೊಂದು ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಟ್ರಿಕ್ಸ್ ಏನು ಹೇಳಿದ್ನಲ್ಲ ನಾನು, ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆನ ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ಚೆನ್ನಾಗಿ ಮೃದುವಾಗಿ ಆಗುತ್ತೆ ಚಪಾತಿ ಮಾತ್ರ. ಆದರೆ ಒಂದು ಹಾಫ್ ಆನ್ ಅವರ್ ಆದರೂ ಹಿಟ್ಟನ್ನು ನೆನೆಯೋಕ್ಕೆ ಬಿಟ್ಬಿಡಿ. ಮಾರ್ನಿಂಗ್ ಹೆಂಗೂ ನೀವು ಪಲ್ಯ ಮಾಡಲೇಬೇಕಲ್ವ. ಫಸ್ಟಿಗೆ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಸೈಡಿಗೆ ಇಟ್ಕೊಂಡು ಇನ್ನು ಮಿಕ್ಕಿರೋದೇನು ಕೆಲಸ ಇರುತ್ತೆ ನೋಡಿ ಪಲ್ಯ ಮಾಡೋದು, ಅದನ್ನು ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಳ್ಳೋಷ್ಟರಲ್ಲಿ ನಿಮಗೆ ಈ ಕಡೆ ಚಪಾತಿ ಹಿಟ್ಟು ಪರ್ಫೆಕ್ಟಾಗಿ ನೆಂದಿರುತ್ತೆ. ಸೊ ಚಪಾತಿನೂ ಚೆನ್ನಾಗಿ ಬರುತ್ತೆ. ನೀವು ಯಾವಾಗ ಊಟ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಸೊ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ, ಸೊ ಹಿಟ್ಟು ಎತ್ತಿಟ್ಕೊಂಡು ನೀವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಚಪಾತಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ತುಂಬಾ ಅಂದರೆ ತುಂಬಾ ಟೇಸ್ಟಾಗಿತ್ತು ಮಾತ್ರ. ಬೀಟ್ರೂಟ್ ಪಲ್ಯ ಬಂದುಬಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು. ಸೊ ವೀಕ್ಲಿ ಒನ್ಸ್ ಟೈಮ್ ಆದರೂ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಡಿಫ್ರೆಂಟ್ ಟ್ರೈ ಮಾಡಿದ್ರೆ ತಿನ್ನೋದಕ್ಕೂ ಖುಷಿ ಬರುತ್ತೆ, ಮತ್ತು ಟೇಸ್ಟಿ ಇರುತ್ತೆ, ಮತ್ತು ಆರೋಗ್ಯವಾಗಿ ಇರುತ್ತೆ ಈ ಬೀಟ್ರೂಟ್ ಪಲ್ಯ.
ನೋಡ್ಬೋದು ನೀವು. ನಾನಿವಾಗ ಚಪಾತಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಪದರಾಗಿ ಬಂದಿದೆ ಅಂಥೇಳಿ ನೋಡಿ. ಪದರ್ ಚಪಾತಿನ ನಾವು ಹೀಗೂ ಮಾಡ್ಕೋಬೋದು, ಮತ್ತು ಇನ್ನೊಂದು ಥರನೂ ನಾವು ಟ್ರೈ ಮಾಡ್ಬೋದು. ಮತ್ತು ಯಾವಾಗಾದರೂ ನಾನು ಮತ್ತೆ ಅದು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.